ವಿಡಿಯೋಗೆ ಲೈಕ್ ಮಾಡಿ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ರೆಕಮೆಂಡ್ ಮಾಡಬೇಕು ಅಂದ್ರೆ ಎಂಗೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಸೂಪರ್ ಪವರ್ ಅನ್ನೋದು ಹೀರೋಗೆ ಸಿಗತ್ತೆ ಅಂಡ್ ವಿಲನ್ಗೂ ಕೂಡ ಅದೇ ತರಹದ ಸ್ಟ್ರೆಂತ್ ಇರುತ್ತೆ. ಹೀರೋ ಒಳ್ಳೆದಕ್ಕೆ ಬಳಸಿದ್ರೆ ವಿಲನ್ ಕೆಟ್ಟದಕ್ಕೆ ಬಳಸ್ತಾರೆ. ಆದ್ರೆ ಮಿರಾಯ್ ಸಿನಿಮಾದಲ್ಲಿ ಅದೇ ಇದೆಯಾ ಅಥವಾ ಹೊಸದ್ ಏನಿದೆ ಬನ್ನಿ ರಿವ್ಯೂ ಅಲ್ಲಿ ತಿಳ್ಕೊಳ್ಳೋಣ. ಮಿರಾಯ್ ಇದು ತೇಜ ಅವರು ಆಕ್ಟ್ ಮಾಡಿ ಕಾರ್ತಿಕ್ ಗಟ್ಟಿಮನಿ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ ವಿಲನ್ಗೆ ಪ್ರಪಂಚದಲ್ಲಿ ನಾನೇ ಎಲ್ಲದಕ್ಕಿಂತ ದೊಡ್ಡವನಾಗ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಆ ಕಾರಣಕ್ಕೆ 9 ಗ್ರಂಥಗಳು ಬೇಕಾಗಿರುತ್ತೆ. ಆದ್ರೆ 9ನೇ ಗ್ರಂಥನ ಅವನು ತಗೊಳ್ಳೋಕೆ ಕಷ್ಟ ಆಗತ್ತೆ. ಯಾಕಂದ್ರೆ ಕಥೆಯ ಮುಖ್ಯ ಪಾತ್ರ ವೇದ ಆ ಗ್ರಂಥನ ಅವನಿಗೆ ಸಿಗದೆ ಇರೋ ತರ ಮಾಡ್ಬೇಕು. ಅದು ಆಯ್ತಾ? ಅಂಡ್ ಆ ಗ್ರಂಥದಲ್ಲಿ ಏನಿರುತ್ತೆ, ವೇದಾಗೂ ಆ ಗ್ರಂಥಕ್ಕೂ ಇರೋ ಸಂಬಂಧ ಏನು, ಇದನ್ನೆಲ್ಲ ತಿಳ್ಕೊಳಕ್ಕೆ ನೀವು ಸಿನಿಮಾನೇ ನೋಡ್ಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅನ್ನೋದಕ್ಕಿಂತ ಸಿನಿಮಾ ಇಷ್ಟ ಆಯ್ತು ಅಂತ ಫಸ್ಟ್ಗೆನೆ ಹೇಳ್ಬಿಡ್ತೀನಿ. ಬಿಕಾಸ್ ಆ ಬಡ್ಜೆಟ್ ಅಲ್ಲಿ ಈ ಕ್ವಾಲಿಟಿನ ತಂದಿರೋದು ತುಂಬಾ ಇಷ್ಟ ಆಯ್ತು. ಕತೆ ಕೂಡ ಚೆನ್ನಾಗಿದೆ. ಯೂಶಲಿ ಈ ತರ ಸಿನಿಮಾಗಳಲ್ಲಿ ಸೂಪರ್ ಪವರ್ ಇರುತ್ತೆ, ಹೀರೋಗೆ ಗೊತ್ತಿರಲ್ಲ. ಗೊತ್ತಾದ್ಮೇಲೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ. ಆದ್ರೆ ಇಲ್ಲಿ ಅವೇ ಎಲಿಮೆಂಟ್ಸ್ ಇದ್ರೂ ಕೂಡ ಇವರು ಹೇಳಿರೋ ರೀತಿ ಚೆನ್ನಾಗಿದೆ. ವಿಲನ್ಗೆ ಇಟ್ಟಿರೋ ಬ್ಯಾಕ್ ಸ್ಟೋರಿ ಚೆನ್ನಾಗಿದೆ. ನೀನು ಮಾಡಿರೋ ಕೆಲಸ ಒಳ್ಳೇದು, ನೀನು ಒಳ್ಳೆಯವನು ಅಂತ ತೋರಿಸಿರೋ ಸೀನ್ಗಳು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆ ಸೂಪರ್ ಪವರ್ ಅನ್ನೋದು ಹಂಗೆ ಸಿಕ್ಬಿಡಲ್ಲ. ಅದಕ್ಕೊಂದು ಚಾಲೆಂಜ್ ಕ್ರಿಯೇಟ್ ಮಾಡಿ ಆ ಚಾಲೆಂಜ್ ನ ಫೇಸ್ ಮಾಡಿ ಹೀರೋ ಅದನ್ನ ಮಾಡಿದಾಗ ಆಬ್ವಿಯಸ್ಲಿ ಥಿಯೇಟರ್ ಅಲ್ಲಿ ಒಳ್ಳೆ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಅದು ಇಲ್ಲಿ ಆಗಿದೆ. ಆ ಜಟಾಯು ಪೋರ್ಷನ್ಸು, ಅಲ್ಲಿ ಆಗಿರೋ CG ವರ್ಕ್ ಕೂಡ ಚೆನ್ನಾಗಿದೆ. ಸಿನಿಮಾ ನೋಡುವಾಗ ಹೀರೋ ಏನ್ ಮಾಡ್ಬೇಕು ಅಂತ ಗೊತ್ತಾಗೋಕ್ಕೂ ಮುಂಚೆ ಇರೋ ಪೋರ್ಷನ್ಗಳು ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಅದಾದ್ಮೇಲೆ ಫ್ಲಾಟ್ ಆಗುತ್ತೆ. ಆದ್ರೆ ವಿಜುವಲಿ ಸಿನಿಮಾ ಚೆನ್ನಾಗಿರೋದ್ರಿಂದ ಹೆಚ್ಚು ಪ್ರಾಬ್ಲಮ್ ಅಂತ ಅನ್ಸಲ್ಲ. ತೇಜ ಅವ್ರು ಇದಾರೆ ಅಂದ್ರೆ ಮಿನಿಮಮ್ ಗ್ಯಾರಂಟಿ ಅಂತಾರೆ. ಆದ್ರೆ ಇಲ್ಲಿ ಅದಕ್ಕೂ ಮೀರಿ ಸಿನಿಮಾ ಬೇರೆ ಲೆವೆಲ್ ಅಲ್ಲಿ ಇದೆ ಅಂತ ಅನಿಸ್ತು. ಎಲಿವೇಶನ್ ಸೀನ್ಗಳು ಚೆನ್ನಾಗಿದೆ. ಅಂದ್ರೆ ವೇದ ಅಮ್ಮ ಹೇಳೋ ಡೈಲಾಗ್ಸ್ ಅಲ್ಲಿ ಮತ್ತೆ ಯಾವಾಗ ಫೈಟ್ ಆಗುತ್ತೋ ಅದಕ್ಕೂ ಮುಂಚೆ ಒಂದು ಕ್ಯಾರೆಕ್ಟರ್ ಅದನ್ನ ಡೈಲಾಗ್ಸ್ ಅಲ್ಲಿ ಹೇಳಿದಾಗ ಒಳ್ಳೆ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಅದು ಇಲ್ಲಿ ಆಗಿದೆ. ಕೆಲವೊಂದು ಡೈಲಾಗ್ಸ್ಗಳು ಚೆನ್ನಾಗಿದ್ವು. ಜರಗಾಲ್ ಸಿಂಧಿ ತಿಳಿಸ್ತೆ ಜರಗಾಲ್ ಸಿಂಧಿ ಜರಗದು. ಅಂದ್ರೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾದ್ರೆ ನಡಿಬೇಕಾಗಿರೋದು ನಡೆಯಲ್ಲ ಅಂತ. ಮಿಸ್ಟೇಕ್ ಇದ್ರೆ ಕ್ಷಮೆ ಇರ್ಲಿ, ಹೀಗೆ ಕೆಲವೊಂದು ಡೈಲಾಗ್ಸ್ಗಳು ಚೆನ್ನಾಗಿದ್ವು. ನೆಗೆಟಿವ್ ಅಂತ ಅನ್ಸಿತ್ತು, ಸಿನಿಮಾ ಎಂಡ್ ಮಾಡುವಾಗ ಇನ್ನ ಸ್ವಲ್ಪ ಟೈಮ್ ತಗೊಂಡು ಎಂಡ್ ಮಾಡ್ಬೋದಿತ್ತೇನೋ ಅಂತ ಅನಿಸ್ತು. ನನಗೆ ಎಲ್ಲೂ ಲ್ಯಾಗ್ ಅನ್ಸ್ಲಿಲ್ಲ, ಸ್ವಲ್ಪ ಜನಕ್ಕೆ ಹಾಗೆ ಅನಿಸ್ಬೋದು. ಪರ್ಫಾರ್ಮೆನ್ಸಸ್ ವೈಸ್ ತೇಜ ಅವರನ್ನ ನೋಡಿ ಆ ಕ್ಯಾರೆಕ್ಟರ್ ಬಗ್ಗೆ ಥಿಂಕ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಸ್ಕ್ರೀನ್ ಮೇಲೆ ಹಾಗೆ ಕಾಣೋದಿಲ್ಲ. ಉಳಿದ ಕ್ಯಾಸ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿದೆ. ರಿತಿಕಾ ಅವರ ಪಾತ್ರ ರಿಯಲಿ ಆ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟು, ಚೆನ್ನಾಗಿ ಕನ್ವೆ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗೆ ಬೇಕಾದ ಕಾಮ್ನೆಸ್ ನ ತುಂಬಾ ನ್ಯಾಚುರಲ್ ಆಗಿ ಕನ್ವೆ ಮಾಡಿದ್ದಾರೆ. ಇಲ್ಲಿ DOP ವರ್ಕ್ ಮಾಡಿರೋದು ಹಾಗೆ ಡೈರೆಕ್ಟರ್ ಆಗಿ ವರ್ಕ್ ಮಾಡಿರೋದು ಒಬ್ರೆ, ಕಾರ್ತಿಕ್ ಅವರು. ರಿಯಲಿ ಆ ಬಡ್ಜೆಟ್ ಅಲ್ಲಿ ಈ ಪ್ರಾಡಕ್ಟ್ ನ ಡೆಲಿವರ್ ಮಾಡಿದಕ್ಕೆ ಅವರಿಗೆ ಅಪ್ರಿಸಿಯೇಷನ್ ಸಿಗ್ಲೇಬೇಕು. BGM ಸೀನ್ಗೆ ತಕ್ಕಂತೆ ಇದಾವೆ, ಯಾವುದು ತಲೆಯಲ್ಲಿ ಉಳಿದಿಲ್ಲ. ಬಟ್ ಸಿನಿಮಾಗೆ ತುಂಬಾ ಹೆಲ್ಪ್ ಮಾಡಿದೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಕೂಡ ಡೀಸೆಂಟ್ ಆಗಿದೆ. ಬಟ್ ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಗುಡ್ ವಾಚ್ ಅಂತ ಹೇಳ್ಬೋದು. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಸೊ ಇದಾಗಿದೆ ರಿವ್ಯೂ. ಇದೇ ತರದ ಕಂಟೆಂಟ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನೆಲ್ ಕಡೆಯಿಂದ ಬಾಯ್ ಬಾಯ್.